ಮಾಡಿಕೊಳ್ಳದೆ ವ್ಯರ್ಥ ಮಾತನಾಡಿಬಿಟ್ಟೆ. ಯಾರನ್ನು ಕ್ಷಮೆ ಕೇಳ್ತಾ ಇದೀಯಾ? ನನ್ನ ಅಣ್ಣನಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ನೋಡು ಮಗ, ದೊಡ್ಡ ವಿಷಯದಲ್ಲಿ ಸಣ್ಣವರು ತಲೆ ಹಾಕಬಾರ್ದು. ಹೋಗಪ್ಪ ಕಂದ, ನೀನು ಶಾಲೆಗೆ ಹೋಗು. ಅಮ್ಮ, ನಾನು ಇಂದು ಶಾಲೆಗೆ ಹೋಗೋದಿಲ್ಲ. ಏಕೆಂದರೆ ನಮ್ಮ ಊರಿನಲ್ಲಿ ಲಕ್ಕಮ್ಮನ ಜಾತ್ರೆ ಮಹೋತ್ಸವ ಇದೆ. ಅದಕ್ಕಾಗಿ ನಾನು ಶಾಲೆಗೆ ಹೋಗೋದಿಲ್ಲ. ಆಯ್ತು ಕಲ್ಪ, ನೀವು ಇಷ್ಟದಂತೆ ಜಾತ್ರೆ ಮಾಡಪ್ಪ. ನೀವು ಗೆಳೆಯರೆಲ್ಲ ಕರ್ಕೊಂಡು ಸುತ್ತಾಡ್ಕೊಂಬ. 250 ರೂಪಾಯಿ ಇದೆ. ಎಲ್ಲರೂ ಜಾತಿಯ ಖುಷಿಯಲ್ಲಿ ಊಟ ಮತ್ತಂತೆ ಕಾಣುತ್ತದೆ. ಬನ್ನಿ, ಎಲ್ಲರೂ ಊಟ ಮಾಡುವಂತೆ. ಊಟಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದು ಮಧುರವಾದ ಗೀತೆ ಕೇಳಬೇಕೆಂದು ಅನ್ನೋದೇ ನಮ್ಮೆಲ್ಲರ ಆಸೆ.